ಥ್ಯಾಂಕ್ ಯು ಜೀಸಸ್. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಅಮೋಸ 5ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದುಷ್ಟತ್ವಕ್ಕೆ ದ್ವೇಷಿಸು, ಒಳ್ಳೆತನವನ್ನು ಪ್ರೀತಿಸು ಎಂಬುದಾಗಿ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಾವು ಏನು ಮಾಡಬೇಕು ಅಂದರೆ ನಮ್ಮ ಜೀವನದಲ್ಲಿ ದುಷ್ಟತ್ವಕ್ಕೆ ಅಂದರೆ ಕೆಟ್ಟದಕ್ಕೆ ನಾವೇನು ಮಾಡಬೇಕು, ದ್ವೇಷ ಮಾಡಬೇಕು, ಮತ್ತು ಒಳ್ಳೆತನಕ್ಕೆ ನಾವೇನು ಮಾಡಬೇಕು, ಪ್ರೀತಿ ಮಾಡಬೇಕು. ಸೊ ಯಾವಾಗಾಯಿತು ನಾವು ಕೆಟ್ಟತನಿಗೆ ದ್ವೇಷಿಸಿ ಅದನ್ನು ಬಿಟ್ಟು ಬಿಡ್ತೇವೋ ಆ ಕೆಟ್ಟತನ, ಸೊ ಒಳ್ಳೆಯದನ್ನು ಹಿಡಿದುಕೊಂಡು ಅದಕ್ಕೆ ಪ್ರೀತಿಸಿ ಆ ಒಳ್ಳೆತನವನ್ನು ನಾವು ಫಾಲೋ ಮಾಡ್ತೀವೋ, ಆವಾಗ ದೇವರು ಏನು ಮಾಡ್ತಾರೆ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳು ಬರುವಂತೆ ಅವೆಲ್ಲ ಬಿಡುಗಡೆ ಮಾಡ್ತಾರೆ. ಅದಕ್ಕರ್ಥದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಆಶೀರ್ವಾದ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವನದಲ್ಲಿ ಆಶೀರ್ವಾದ ಬೇಕಂದರೆ ಸೊ ನಾವೇನು ಮಾಡಬೇಕು, ಈ ದೇವರ ವಾಕ್ಯ ಹೇಳಿದಂತೆ ದುಷ್ಟತನಕ್ಕೆ ನಾವು ದ್ವೇಷ ಮಾಡಬೇಕು, ಕೆಟ್ಟತನಕ್ಕೆ ದ್ವೇಷ ಮಾಡಬೇಕು, ಮತ್ತು ಒಳ್ಳೆತನಕ್ಕೆ ನಾವು ಪ್ರೀತಿ ಮಾಡಬೇಕು. ಅಂದರೆ ಒಳ್ಳೆತನ ದೇವರ ವಾಕ್ಯದ ಒಂದು ಅರಿವನ್ನು ನಮ್ಮ ತಿಳಿದುಕೊಂಡು ದೇವರ ವಾಕ್ಯಕ್ಕೆ ಪ್ರೀತಿ ಮಾಡಿ ದೇವರ ವಾಕ್ಯದಂತೆ ನಾವು ನಡಿಬೇಕು. ಮತ್ತು ಸೈತಾನನ ಕೆಟ್ಟ ಒಂದು ಚಟಗಳಿಗೆ, ಕೆಟ್ಟ ಒಂದು ಸೈತಾನನ ಕಾರ್ಯಗಳಿಗೆ ನಾವು ದ್ವೇಷ ಮಾಡಿ ದೇವರ ಒಂದು ಪ್ರೀತಿಗೆ ನಾವು ಒಳ್ಳೆತನಕ್ಕೆ ನಾವು ಪ್ರೀತಿಸಿದಾಗ ದೇವರು ಉನ್ನತವಾಗಿ ನಮಗೆ ಆಶೀರ್ವಾದ ಮಾಡುವರು. ಸೊ ದೇವರ ವಾಕ್ಯದಂತೆ ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.